ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಮಮತೆಯನ್ನು ಪ್ರೀತಿಯನ್ನು ಇಟ್ಟಿದ್ದಾನೆ. ಆದ್ದರಿಂದಲೇ ಈ ಯೇಸುವಿನೊಟ್ಟಿಗೆ ನಡೆಯುವಂತ ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಆತನೊಟ್ಟಿಗೆ ನಡೆಯುವುದು ಎಷ್ಟು ಸಂತೋಷ ಅಲ್ಲವಾ? ಎಷ್ಟೊಂದು ಮಧುರವಾದ ಅನುಭವ. ದಿನಪೂರ್ತಿ ನಮ್ಮ ಸಂಗಡಲೇ ಇರುತ್ತಾರೆ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಎಲ್ಲ ಸಮಯವೂ ನಮ್ಮ ಸಂಗಡಲೇ ಇರುತ್ತಾರೆ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಮಾತು ಕೊಟ್ಟಿದ್ದಾರಲ್ಲ. ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿದರೆ ಯಾವಾಗಲೂ ಆತನ ಪ್ರಸನ್ನತೆಯನ್ನು ತಿಳಿಯಬಹುದು. ಆತನ ಪ್ರಸನ್ನತೆಯನ್ನು ನಾವು ತಿಳಿಯುವುದರಿಂದ ಯಾವುದೇ ಸಮಯದಲ್ಲಿ ಯೇಸುವೆ ಎಂದು ಕರೆದರೂ ಆತನು ಉತ್ತರ ಕೊಡುವನು. ಒಬ್ಬ ಭಕ್ತನು ಹೇಳುತ್ತಾನೆ, ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ದೇವರು ಹೇಳುತ್ತಾರಂತೆ, ಭಯಪಡಬೇಡ. ನಾವು ಆತನ ನೋಡಿ ಮೊರೆ ಇಡುವಾಗ ಮೊದಲು ಹೇಳುವಂತ ಮಾತು ಭಯಪಡಬೇಡ. ನೀವು ಯಾವುದಕ್ಕೆ ಕರೆದರೂ ಸರಿ, ವ್ಯಾಧಿ, ಸಮಸ್ಯೆ, ಹೋರಾಟ, ಇಕ್ಕಟ್ಟು, ಹಾಗೆಂದು ನೀವು ಯೇಸುವನ್ನು ಕರೆದ ಕೂಡಲೇ ಮೊದಲನೇದಾಗಿ ಹೇಳುವ ಮಾತು, ಮಗಳೇ ಭಯಪಡಬೇಡ, ಮಗನೇ ಭಯಪಡಬೇಡ. ಯಾಕೆಂದ್ರೆ ಆ ಭಯವೇ ಸೈತಾನನು ಉಪಯೋಗಿಸುವ ದೊಡ್ಡ ಆಯುಧ. ನಮ್ಮೊಳಗೆ ಭಯವನ್ನು ತಂದರೆ ಸೈತಾನ ನಮ್ಮನ್ನು ಜಯಿಸಬಹುದು, ನಮ್ಮನ್ನು ಅಡಗಿಸಬಹುದು. ಆದ್ದರಿಂದ ದೇವರು ಮೊದಲನೆಯದಾಗಿ ಹೇಳುವ ಮಾತು ಭಯಪಡಬೇಡ. ಇಂದು ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ ಯಾಕೆ ಭಯಪಡುತ್ತಿ? ಭಯಪಡಬೇಡ ನನ್ನ ಮಗಳೇ, ಭಯಪಡಬೇಡ. ಅಂಟುರೋಗ ಅನ್ನುತ್ತಾರೆ, ಲಾಕ್ಡೌನ್ ಅನ್ನುತ್ತಾರೆ, ಇನ್ನು ಬರುತ್ತದೆ ಅನ್ನುತ್ತಾರೆ, ಅಲ್ಲಿ ಬರ ಇಲ್ಲಿ ಬರ ಅನ್ನುತ್ತಾರೆ, ಆಪತ್ತು ಅನ್ನುತ್ತಾರೆ. ದೇವರು ಹೇಳುತ್ತಾರೆ, ಭಯಪಡಬೇಡ. ನಿನ್ನ ಸುತ್ತಲೂ ಏನು ಬೇಕಾದರೆ ನಡೆಯಬಹುದು, ನಿನಗೆ ನಾನಿದ್ದೇನೆ. ನೀವು ಕರೆದ ಕೂಡಲೇ ಆತನು ಹೇಳುವ ಮಾತು ಭಯಪಡಬೇಡ. ಇಂದು ನಿಮ್ಮ ನೋಡಿ ಹೇಳುವ ಮಾತು ಭಯಪಡಬೇಡ. ಭಯ ನಿಮ್ಮನ್ನು ಬಿಟ್ಟು ನೀಗಿದರೆ ಸಂತೋಷವಾಗಿ, ಉಲ್ಲಾಸವಾಗಿ ಯಾವುದನ್ನು ಧೈರ್ಯವಾಗಿ ಫೇಸ್ ಮಾಡಬಹುದು. ನಾನು ಸಂಗಡ ಇದ್ದೇನಲ್ಲ, ಮತ್ತ್ಯಾಕೆ ನೀನು ಭಯಪಡಬೇಕು ಎಂದು ದೇವರು ಹೇಳುತ್ತಾರೆ. ನೀವು ಹೇಳುವಿರಾ, ಯೇಸುವೆ ನಾನು ಭಯಪಡುವುದಿಲ್ಲ, ನೀವು ನನ್ನ ಸಂಗಡ ಇದ್ದೀರಿ, ನೀವು ನನ್ನ ಸಂಗಡ ಇದ್ದರೆ ಸಾಕು, ನಾನು ಯಾವುದಕ್ಕೂ ಭಯಪಡುವುದಿಲ್ಲ ಎಂದು ಹೇಳಿರಿ. ದೇವರು ಆ ನಂಬಿಕೆಯನ್ನು ಘನಪಡಿಸುವರು. ಯಾಕೆ ಭಯಪಡುತ್ತೀರಿ? ಭಯಪಡಬೇಡಿ. ಈಗ ಹೃದಯದಲ್ಲಿ ಕೈ ಇಟ್ಟು, ನಾನು ಭಯಪಡುವುದಿಲ್ಲ, ಯೇಸು ನನ್ನ ಸಂಗಡ ಇದ್ದಾನೆ, ನನಗೆ ಭಯಪಡಬೇಡ ಎಂದು ಹೇಳಿದ್ದಾನೆ, ಆದ್ದರಿಂದ ಯಾವುದರ ಕುರಿತು ಭಯಪಡುವುದಿಲ್ಲ. ಯೇಸುವೆ ನಿಮಗೆ ಸ್ತೋತ್ರ ಎಂದು ಹೇಳಿರಿ, ಭಯವೆಲ್ಲ ಓಡಿ ಹೋಗುತ್ತದೆ, ಸಮಸ್ಯೆಗಳೆಲ್ಲ ಮಾರ್ಪಡುತ್ತದೆ. ಯೇಸುವೆ ನೀನು ಭಯಪಡಬೇಡ ಎಂದು ನನಗೆ ಹೇಳಿದ್ದಕ್ಕಾಗಿ ಸ್ತೋತ್ರ. ಭಯ ಯೇಸುವಿನ ನಾಮದಲ್ಲಿ ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಭಯಪಡುವಂತ ಸನ್ನಿವೇಶ ಇಂದು ಮಾರ್ಪಡುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಭಯದ ಮೇಲೆ ಜಯ ಹೊಂದುತ್ತೇನೆ ತಂದೆಯೇ. ಆಮೇನ್, ಆಮೇನ್.